ಇವತ್ತಿನ ವಿಶೇಷ ಎಂದರೆ ಗ್ರಾಮ ಸಭೆಯನ್ನು ಉದ್ಯೋಗ ಖಾತ್ರಿ ಯೋಜನೆ 2026-27 ಸಾಲಿನ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲ ಯೋಜನೆಗಳನ್ನು ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಅದ. ಅದಕ್ಕೆ ಎಲ್ಲರೂ ಈ ವೇದಿಕೆಯಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯತ್ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರನ್ನು ಭಾಗವಹಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ಇದನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಮೊದಲನೇದಾಗಿ ಅಧ್ಯಕ್ಷರಿಗೆ ಸದಸ್ಯರಿಗೆ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಕೊಡ್ತಾ 25 ಮುಂದಿನ ವರ್ಷದಂತಹ ಪೂರ್ವಭಾವಿಯಾಗಿ ನಾವು ತಯಾರಿಸುವ ಕ್ರಿಯಾ ಯೋಜನೆ 26-27ನೇ ವರ್ಷದ ಆಯವ್ಯಯವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಹಾಜರಾತಿಯಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ನಾವು ತಯಾರಿಸಬೇಕು. ಆ ಕ್ರಿಯಾ ಯೋಜನೆಗೆ ತಾವೆಲ್ಲರೂ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಕಾಮಗಾರಿ ಬೇಕು, ಏನು ಕೆರಿಗೋದ ಅಥವಾ ನೀವು ರೈತರಾಗಿದ್ರಂದ್ರೆ ರೈತರದ್ದು ದನದ ದೊಡ್ಡಿ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಮತ್ತು ಕೆರಿಗಳು ಏನಾದರೂ ಹೂಳೆತ್ತುವಂಥ ಕಾಮಗಾರಿ 100 ದಿನದ ಕೆಲಸ ಬೇಕಾಗಿತ್ತಂದ್ರೆ ಅಂಥ ಕಾಮಗಾರಿ ಆಗಿರ್ಬೋದು. ಏನು ನಮ್ದು ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕಾಮಗಾರಿಗಳ ಅನುಷ್ಠಾನ ಮಾಡಲಿಕ್ಕೆ ಅವಲಭ್ಯತೆ ಇದೆಯೋ ಅಂಥ ಕಾಮಗಾರಿಗಳಿಗೆಲ್ಲ ನೀವು ತಮ್ಮ ಹೆಸರನ್ನು ತಮ್ಮ ಕೆಲಸಗಳನ್ನು ನೋಂದಾಯಿಸಿ ನಾವು ಮುಂದಿನ ವರ್ಷದ ಆಯವ್ಯಯವನ್ನು ತಯಾರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ. ಅದೇ ರೀತಿ ಶಾಂತ ರೀತಿಯಾಗಿ ಈ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ಗೊಳಿಸ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ. ಕಟ್ಟಿದೇವಲ್ರಿ ಅವು ಕಟ್ಟಿದ ಬಿಲ್ ಬರ್ತದೆ ಸರ್. ಎಂದು ಬರ್ತದ್ರಿ? ಈಗ 2 ವರ್ಷ ಐತ್ರಿ ಕಟ್ಟಿ. 8 ತಿಂಗಳಿಂದ ಬಿಟ್ಟಿದಿಲ್ರಿ ಬಿಲ್ಲ. ಈಗ ಸೆಟಲ್ ಕೊಟ್ಟಾರ್ರಿ. ಸೆಟಲ್ ದೊಡ್ಡ ದೊಡ್ಡಿ ಅಲ್ರಿ, ದೊಡ್ಡ ದೊಡ್ಡಿ ಒಳಗೆ ಸಲುವಾಗಿ ನಾವು ಬಜೆಟ್ ಬಿಡುಗಡೆ ಮಾಡ್ತೀವಿ ಅಂತ ಲೆಟರ್ ಬಂದದ. ನಮ್ಗೆ ಈಗ 1 ತಿಂಗಳ 2 ತಿಂಗಳೊಳಗೆ ನಾನು ಬಿಲ್ ಮಾಡ್ಕೊಡ್ತೀವಿ. ಅಲ್ರಿ ಮೇಡಮ್, ಈಗ ದನ ಇದ್ದವ್ರಿಗೆ ಭಾಳ ಕೊಡ್ತೀವಿ, ದನ ಇದ್ದವ್ರಿಗೆ ಕೊಟ್ಟಿಗೆ ಇಲ್ಲ. ದನ ಇಲ್ಲ ಅಂತ ಲೆಟರ್ ಕೊಟ್ಟು ಸರ್ ನಾವು ರಿಜೆಕ್ಟ್ ಮಾಡಿಸ್ತೀವಿ. ಯಾರಿಗೆ ದನ ಇದ್ದವ್ರಿಗೆ ಕೊಟ್ಟಿಗೆ ಆಗ್ಯಾಗಲ್ಲ, ಯಾಕಂದ್ರೆ ರೈತರಿಗೆ ದನ ದೊಡ್ಡಿ ಕೊಡ್ಬೇಕಂತ ಅದ ರಿಸರ್ವೇಶನ್ ಅದ. ಬಟ್ ಇರ್ಲಿಲ್ಲ ಅಂದ್ರೆ ನೀವು ಹೆಸರು ಕೊಡ್ರಿ, ನಾವು ಚೆಕ್ ಮಾಡ್ಬಿಟ್ಟು ಅವ್ರು ರಿಜೆಕ್ಟ್ ಮಾಡಿಸ್ತೀವಿ. ಇದ್ದವ್ರಿಗೆ ನಾವು ಒದಗಿಸ್ತೀವಿ. ತಾಲೂಕಾ ಪಂಚಾಯತಿಗೆ ಒಂದು ಕೊಡ್ರಿ, ಗ್ರಾಮ ಪಂಚಾಯತಿಗೆ ಒಂದು ಕೊಡ್ರಿ. ನಮ್ಗೆ ಬಾಯಿಲ್ಲ, ನಮ್ಗೆ ಗೊತ್ತಿಲ್ಲ. ಬಂದಿ ಕ್ಯಾನ್ಸಲ್ ಮಾಡ್ಯಾರ. ಅಲ್ಲೇ ಎದ್ರಿ ಮೆಂಬರ್ ನಮ್ ಸುತ್ತಲೂ ಪಟ್ಟಿ ಕ್ಯಾನ್ಸಲ್ ಆಗಿದ್ದು. ಗೊತ್ತಾಗಬೇಕಲ್ಲ ಈ ಜಿಲ್ದವ್ರಿಗೆ ನಾವು ಅದೇ ಹೋಗ್ತೀವಿ, ನಾಳೆ ಕೊಡ್ತೇವೆ ಸರ್ವೆ ಮಾಡಿ. ಅದ್ರಾಗೇನದ ಅವ್ರು ಹ್ಯಾಂಗ್ ಇನ್ಸ್ಪೆಕ್ಷನ್ ಮಾಡ್ತಾವ ಮಾಡಿ ತಪ್ಪದೇನು. 10 ವರ್ಷ ಆಯ್ತು ಬರ್ಕೋಜ ಬಂದಿಲ್ಲ. ಈಗ ಅಲ್ಲ, ಇದು ಒಂದೇ ವರ್ಷ ಅಲ್ಲ, 10 ವರ್ಷ ಹಿಡಿದು ಹಿಂಸೆ ಚೇರ್ಮನ್ 5 ವರ್ಷ, ಈಗ ನೀ 5 ವರ್ಷ ಮುಗಿದೇ ಹೋಯ್ತು. ಏನು ಫರಕ್ ಬೀಳಲ್ಲ. ಆಗಿಲ್ಲ ಇನ್ನ ಪಂಚಾಯತಿ ಒಳಗೆ ಏನೋ ಆಗಿರ್ಬೋದು. ಬಟ್ ಈಗ ಆನ್ಲೈನ್ ವೆಬ್ಸೈಟ್ ಅದ, ವೆಬ್ಸೈಟ್ ಡೈರೆಕ್ಟ್ ವರ್ಕ್ ಹಾಕ್ಬೋದು. ಈಗ ಆ ರೀತಿ ಸಮಸ್ಯೆ ಆಗುವಂಥ ಚಾನ್ಸಸ್ ಇಲ್ಲ. ನೀವು ಹೋಗಿ ನಮ್ದು ಮನ್ರೇಗಾದ ಒಂದು ಆ್ಯಪ್ ಅದ, ವೆಬ್ಸೈಟ್ ಅದ, ಹಚ್ಚಿದ್ರೆ ನೀವು ಏನು ವರ್ಕ್ ಬೇಕಿದ್ರೆ ಡೈರೆಕ್ಟ್ ಹಾಕ್ಬೇಕು. ಆನ್ಲೈನ್ ಡೈರೆಕ್ಟ್ ತೊಗೊಂಡ್ಬಿಡ್ತೀವಿ. ಯಾಕಂದ್ರೆ ನಾವು ಮಾಡೋದ್ರಿಂದ ಆನ್ಲೈನ್ ಆಗಿರೋದ್ರಿಂದ ನಾವು ಹಾಕ್ತೀವಿ ವರ್ಕ್. ಮನಿ ಬೇಡದ ಜಗಳ ಮಾಡೋಣ, ಹಾಕಿದ ಮನಿ ಕಟ್ಕೊಂಡು ಅವ್ರಿಗೆ ಕಟ್ಟಿರೋ ಏನಾದ್ರು 20 ಮನಿ ಮ್ಯಾಲ ಕ್ಯಾನ್ಸಲ್ ಮಾಡೋದ್ರೆ ಹಿಂಗೆ ಇರ್ತಾವು ಅಂದ್ರೆ ನ್ಯಾಯ ಮಾಡಿ. ಅವ್ರಿಗೆ ಪಟ್ಟಿಲ್ಲ, ಯಾರು ಬಂದಿಲ್ಲ, ಯಾರು ಬರ್ಲಾಗ್ಯಾವ. ನಮ್ಮ ನೋಡಿ ಬಂದಿಲ್ಲ ಮಾಡ್ತಾರ. ಹಿಂಗೆ ಹೇಳ್ರಿ, ಏನ್ ತಪ್ಪಾಗ್ಯದ ಏನಾಗ್ಯದ
ಕಟ್ಟರು ಬರಲ್ಲ ಇದು ಹೆಂಗದ 2 ವರ್ಷ ಆಯ್ತು ಬಂದಿಲ್ಲ ಬರಲ್ಲ ಈಗ ಹಂಗೆ ಇಟ್ಟಿರ್ಬೇಕು ಈಗ ಅವಾಗ ಕಟ್ಟಿರ್ತಾರ ಈಗ ಬೇರೆ ಅವಾಗ ಕಟ್ಟಿರೋ ಕಟ್ಟಿದೆವು 2 ವರ್ಷ ಆಯ್ತು ನಾ 2 ತಿಂಗಳು 2 ವರ್ಷ ಆಯ್ತು 2 ತಿಂಗಳು ಇಲ್ಲ ನಿಮಗೆ ಹೇಳಿದ್ರೆ ಹೇಳ್ರಪ್ಪ ಈಗ ನೋಡು ಶಿಕ್ಷಣನೇ ಎದುರನ 1200 ರೂಪಾಯಿ ಖರ್ಚು ಮಾಡಿನವತ್ತ ಕಲ್ಲು ಕರೆದ 500 ರೂಪಾಯಿ ಪೆಂಟರ್ ಕೊಟ್ಟ ಕಲರ್ ಮಾಡೋದು ಹೆಸರು ಬರೋದು ಎಲ್ಲ ಬರೋದು ನಿಮ್ಗೆ ಕ್ಯಾನ್ಸಲ್ ಆಗ್ಯಾವ ಅಂತ ಹೇಳಿದ್ರು ಹೆಸರು ಬದಲಿ ಆದ್ರೆ ಅವಾಗ ನಾನು ಕೊಡೋಣ ಯಾವ 1200 ರೂಪಾಯಿ ಇಲ್ಲ ಈಗ ನಾನು ನಿಮ್ಗೆ ಹೇಳಿದ್ರಿ 1200 ರೂಪಾಯಿ ಕೊಡೋರು ಯಾರು ತಗೊಂಡು ಹೋದ್ರೆ ಅವರೇ ತಿನ್ನೋರು ಮೆಂಬರ್ ಮೇಲೆ ಅವ್ರಿಗೆ ನೀನೇ ಬೈ ಅಂತೇಳಿ ಅವನೇ ಮೆಂಬರ್ನೇ ಒಯ್ದಾನ್ರಿ ಇಲ್ಲ ಈಗ ಮತ್ತೊಂದು ವರ್ಕ ಅದೇ ಹೆಸರು ಬಗ್ಗೆ ಮುಂದಿನ ಎಲೆಕ್ಷನ್ ತಂದಿರ್ತಾರೆ ಯಾರ್ಯಾರಿಗೆ ಏನು ವರ್ಕ್ ಬೇಕು ವೈಯಕ್ತಿಕ ಅದು ಏನೇನ್ ಬೇಕು ಕೆಲಸ ಆಗ್ಬೋದು ನಿಮ್ ದಂದೊಡ್ಡಿ ಏನೇನ್ ಬರ್ತಾವ ಗ್ರಾಮ ಪಂಚಾಯತಿ ಪೈಪ್ಲೈನ್ ಏನ್ರೆ ಒಂದು 20-30 ಫೀಟ್ ಪೂರ ಕ್ಲಿಯರ್ ಹೋಗ್ಯಾವ ಕೆಲವು ಊರಿಗೆ ಹಿತಕ್ಕೋಸ್ಕರ ನೀವು ಒಂದು ಸ್ವಲ್ಪ ಮಾಡ್ಬೇಕಾಗಿರ್ತದೆ ಈಗ ಸಾರ್ವಜನಿಕರಿಗೋಸ್ಕರ ಅದು ಪೈಪ್ಲೈನ್ ಅಲ್ಲ ಅದು ಪೈಪ್ಲೈನ್ ಕೇಳಿದ್ರಿ ಅರಣ್ಯ ಅಟ್ಟಿಗಿರ್ತದೆ ಅರಣ್ಯನೇ ಪೂರ ಒಡೆದು ಹೋಗ್ಯದ ಈ ಪೂರ ಪೈಪ್ಲೈನ್ ಈ ಪ್ಲಾಟಿಗೆ ನೀರು ಬರೋದು ಅಲ್ಲಿವೇ ಬರ್ತದೆ ಪೂರ ಕೇಳ್ಯಾರ ಗಾಡಿ ಬಿ ಹೋಗಲ್ರಿ ಈಗ ಬದು ಬಸ್ರಿ ಬದು ಹಾಕ್ರಿ कितने बजे आती है ಬರ್ಸ್ರಿ ಇಲ್ಲಾಂದ್ರೆ ಆನ್ಲೈನ್ದಾಗ ಅವಕಾಶ ಕೊಡ್ತದ್ರಿ ಆನ್ಲೈನ್ ನಿಮ್ಗೆ ನೀವು ಹಾಕ್ಬೋದು ಏನ್ ಮಾಡ್ತೀವಿ ಅದಕ್ಕೊಂದು ಯಾಕಂದ್ರೆ ನಮ್ಗೆ ಒಬ್ಬರದಾಗ್ರಿ ಸಾರ್ವಜನಿಕರು ಎಲ್ಲರೂ 10-20 ಮಂದಿ ಸರ್ವೆ ನಂಬರ್ ಆದ್ರೆ ಈಗ ಊರಲ್ಲಿ ಬಂದಿರುತ್ತೆ ಮೇಲಿನ ಈ ಕೆಲಸದಕ್ಕೇ ಮ್ಯಾನೇಜ್ ಮಾಡ್ತೀರಿ ಅಥವಾ ಏನಾಗುತ್ತೆ कैमरा कैमरा ಕಟ್ಟಿಗೆ ತಪ್ಪಲಿ ಟೆನ್ಷನ್ ಊರಾಗ ಬರಲೇನೇ ಇಲ್ಲ ಡೈವರ್ಟ್ ಮಾಡಿ KBC ಮಾಡಿದ್ರೆ
ಆಧಾರ್ ಕಾರ್ಡ್ ನಾ ಕೊಟ್ಟಿಲ್ಲಲ್ಲ ಮನೆ ಬಂದದಿಂದ ನಾನು ಮತ್ತೆ ಬಿಡ್ತೀನಿ ನನಗೆ ಎಲ್ಲ ವಿಡಿಯೋ ಬಂದು ನೋಡೋಗ್ಯಾರ ಎಲ್ಲ ಮಾಡೋಗ್ಯಾರ ಎಲ್ಲ ಬಾಯಿ ಬಿಡೋದಾರ ಎಲ್ಲ ಆಗ್ಯದ ಅಲ್ಲಿ ಕೂಡ ಹಂಗೆ ಬರ್ಬೋದು ಅದೇನ ಅದು ಹೊರಗೆ ಗಂಡ ಸಿದ್ದಯ್ಯ ದರ್ಗಾ ಬಂದ ಮಿಕ್ಸ್ ನಮ್ಮ ಮಾತಾಡ್ತೀನಿ ಕೇಳ್ಬಂದ್ರೆ ಏನೇನು ಲೆಕ್ಕ ಕಳ್ಸ್ಬೇಕತ್ತೀರಿ ಅವತ್ತು ಈಗ ಲೆಕ್ಕ ಬಂದ್ಬಿಡುದು ಅಲ್ಲಿಸ್ತೀರಿ ಆ ಕಡೆ ಹೋಗುವಂತ ಆ ಕಡೆ ಕೂತವ್ರಲ್ಲಿ ಹೇಳಿದ್ರು ಬರ್ತಾವ ಏನು ಮಾಡಿರ್ತೇವೆ ಒಳ್ಳೆ ಮಾಡ್ಕೋಬೇಕಾದ್ರೆ ಊರಾಗ ಮಂದಿ ಮನಸ್ಸು ಎಲ್ಲ ಒಂದೇ ಅವರಿಗೆ ಇಸ್ಮಲ್ ಬರ್ತಾರೆ ಸರ್ ಹೇಳಿದ ಇಪ್ಪತ್ನಾಲ್ಕು 25ನೇ ಸಾಲಿನ ರಾಷ್ಟ್ರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ನಮ್ಮ ನೆಲ್ಲೂರ ಗ್ರಾಮದಲ್ಲಿ ಈ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಒಂದು ಆಗಮಿಸಿರ್ತಕ್ಕಂಥ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕಾ ನಿಯೋಜಕರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಮೇಡಮ್ ಅವರಿಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೂ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರಿಗೂ ಗ್ರಾಮದ ಗಣ್ಯರಿಗೂ ಮತ್ತು ನೆಲ್ಲೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಒಂದು ವಿಶೇಷ ಗ್ರಾಮ ಸಭೆಗೆ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಈ 2024-25ನೇ ಸಾಲಿನ
ಪರಿಶೋಧನೆಯ ಒಂದು ವರದಿಯನ್ನ ತಾಲೂಕಿನ ಸಂಯೋಜಕರಾಗಿರ್ತಕ್ಕಂಥ ಶ್ರೀಮಂತ್ ದಂಡಿ ಸರ್ ಅವರು 24-25ನೇ ಸಾಲಿನ ಮಂಡಿಸ್ತಾರ. ಅದೇ ಗಾಡಿ ವರದಿ ನೀವು ಮಂಡಿಸ್ತಾರೆ. ಎಲ್ಲರಿಗೆ ಮತ್ತೊಮ್ಮೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮ ಸಭೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಮುಂದಿನ ವರ್ಷ ಆಗ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಇವತ್ತು ಗ್ರಾಮ ಸಭೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಹೋದ ವರ್ಷ ಆಗಿರ್ತಕ್ಕಂಥ ಕಾಮಗಾರಿಗಳ ಮೇಲೆ ಇವತ್ತು ಸಾಮಾಜಿಕ ಪರಿಷತ್ತಿನ ಗ್ರಾಮ ಸಭೆ ಎದ್ದಿರ್ತಕ್ಕಂಥದ್ದು. ಇದು ಹೋದ ವರ್ಷ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿಗಳನ್ನು ಸುಜಾನೆ ಮಾಡಿರ್ತೀವಿ ಆ ಕಾಮಗಾರಿಗಳನ್ನು ನಾವು ನೋಡ್ತಕ್ಕಂಥದ್ದಾಗಿರ್ಬೋದು, ಮನೆ ವೀಕ್ಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಈ ವಿಷಯಗಳ ಮೇಲೆ ಗ್ರಾಮ ಸಭೆ ಆಗ್ತಕ್ಕಂಥದ್ದು, ಸಾಮಾಜಿಕ ಪರಿಷತ್ತಿನ ಆಗ್ತಕ್ಕಂಥ ನ್ಯೂನತೆಗಳನ್ನು ಏನಾದರೂ ಇದ್ದರೆ ತಮ್ಮ ಎದುರು ಸಾಧನ ಪಡಿಸ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥ ಅವಶ್ಯಕತೆಯನ್ನು ಸರಿಪಡಿಸೋಣ. ಸರಿಪಡಿಸದೇ ಇದ್ದಿರ್ತಕ್ಕಂಥದ್ದು ಅದೇನೋ ಮುಂದಿನ ವರದಿಯನ್ನು ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅದಕ್ಕೆ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಈ ವರ್ಷ ನಡೀತಕ್ಕಂಥ ಸಾಮಾಜಿಕ ಪರಿಶೋಧನೆ ಹೋದ ವರ್ಷ ನರೇಗಾದಲ್ಲಿ ಆಗಿರ್ತಕ್ಕಂಥ 24-25ನೇ ಸಾಲಿನಲ್ಲಿ ಆಗ್ತಕ್ಕಂಥ ಖರ್ಚಾಗಿರ್ತಕ್ಕಂಥ ನರೇಗಾ ಯೋಜನೆ ಸಂಬಂಧಪಟ್ಟ ಸಾಮಾಜಿಕ ಪರಿಶೋಧನೆ ಆಗ್ತಿ. ಅದರ ಜೊತೆಗೆ ಹೋದ ವರ್ಷ ಆಗಿರ್ತಕ್ಕಂಥ 15ನೇ ಹಣಕಾಸು ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಮಾಜಿಕ ಪರಿಶೋಧನೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಸ್ಕೂಲ್ಗಳನ್ನು ಸಾಮಾಜಿಕ ಪರಿಶೋಧನೆ ಮಾಡಬಹುದು. ಒಂದು ಸ್ಕೂಲನ್ನು ಗ್ರಾಮ ಪಂಚಾಯತಿ ಎದುರುಗಡೆ ಇದ್ದಿರ್ತಕ್ಕಂಥ ಸ್ಕೂಲಿನಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು. ನಮ್ಮ ಸ್ಕೂಲ್ ಪಂಚಾಯತಿ ಎದುರುಗಡೆ ಇದ್ದಿರ್ತಕ್ಕಂಥ ಸ್ಕೂಲ್ ಏನೈತಲ್ಲ, ಒಳ್ಳೆಯ ಸ್ಕೂಲ್ ಇದ್ದಿರ್ತಕ್ಕಂಥದ್ದು, ವಾತಾವರಣ ಚೆನ್ನಾಗೈತಿ, ಅಲ್ಲಿ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿದ್ದಿರ್ತಕ್ಕಂಥದ್ದು ವ್ಯವಸ್ಥೆ ಐತಿ. ಎಲ್ಲ ರೀತಿಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ವಾತಾವರಣ ಐತಿ. ಅದಕ್ಕಾಗಿ ಹೊಸ ಕಟ್ಟಡ ಪ್ರಾರಂಭ ನಡೆದಿದೆ. ಸದ್ಯ ಹೊಸ ಕಟ್ಟಡ ನಡೆದಿರ್ತಕ್ಕಂಥದ್ದು ಮುಂದಿನ ಒಂದು ದಿನದಲ್ಲಿ ನಮ್ಮ ಗ್ರಾಮದ ಮಕ್ಕಳು, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಕ್ಕಳೇ ನಮ್ಮ ಶಾಲೆಯ ಕಲಿತಕ್ಕಂಥ ವ್ಯವಸ್ಥೆ. ಆ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕು. ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿನ ಒಂದು ಶಾಲೆ ಬಗ್ಗೆ ಗ್ರಾಮಸ್ಥರು ನಿಗಾ ಇಟ್ಟಿಗೆ ಮಾತ್ರ ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇನ್ನೂ ಒಂದು ಶಾಲೆ, ಕೆಲವರು ಒಂದು ಶಾಲೆ ಅಲ್ಲಿ ಮಾಡಿರ್ತಕ್ಕಂಥದ್ದು, ಆ ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ಕುಡಿಯತಕ್ಕಂಥ ಶಾಲೆ ಆಗಿ ಚೆನ್ನಾಗಿ ಅಲ್ಲಿ ಮಕ್ಕಳು ಚೆನ್ನಾಗಿದ್ದವು. ಆ ಶಾಲೆಯಲ್ಲಿ ಏನಪ್ಪ ಒಂದು ಶಾಲೆ ಒಳಗಡೆ ಒಂದು ಲೈಟಿಂಗ್ ಕಂಬ ಐತಿ. ಆ ನೀರು ಕುಡಿತಕ್ಕಂಥ ವ್ಯವಸ್ಥೆ ಆ ಮಕ್ಕಳು ಅಲ್ಲೇ ಇತ್ತು. ಅದ್ರ ಬಾಜುನಲ್ಲಿ ಲೈಟಿಂಗ್ ಕಂಬ ಇದ್ದಿರ್ತಕ್ಕಂಥದ್ದು. ಅದಕ್ಕೆ ಪಂಚಾಯತಿ ವತಿಯಿಂದ ನಿಮ್ಮೆಲ್ಲ ಗ್ರಾಮಸ್ಥರ ವತಿಯಿಂದ ಲೈಟಿಂಗ್ ಕಂಬ ಆ ಶಾಲೆ ಒಳಗಡೆ ಇದ್ದಿರ್ತಕ್ಕಂಥ ಹೊರಗಡೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ನೀರು ಕುಡಿತಕ್ಕಂಥ ಸಂದರ್ಭದಲ್ಲಿ, ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕರೆಂಟ್ ಅಸ್ತವ್ಯಸ್ತ ಮಕ್ಕಳಿಗೆ ಹಾನಿ ಆಗ್ತಕ್ಕಂಥ ವ್ಯವಸ್ಥೆ. ಆ ಲೈಟಿಂಗ್ ಕಂಬದ ಬಗ್ಗೆ ಎಲ್ಲರೂ ಈಗ ಪ್ರಮುಖರಾಗಿರ್ತಕ್ಕಂಥ ವಿದ್ಯಾರ್ಥಿ ಬಗ್ಗೆ ಹೆಚ್ಚಿನ ಒಂದು ಬಗ್ಗೆ ನನ್ನಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಾಲೂಕು ಪಂಚಾಯತಿಯಿಂದ ರಾಜ್ಯ ಹಣಕಾಸಿನ ವತಿಯಿಂದ ಕಾಮಗಾರಿ ಸೂಚನೆ ಆಗಿರ್ತಕ್ಕಂಥವು 5 2020-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಆಗಿರ್ತಕ್ಕಂಥ ಕಾಮಗಾರಿಗೆ ಸಾಮಾಜಿಕ ಪರಿಶೀಲನೆ ನಡೆಸಬೇಕು. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈ 5 ವರ್ಷದಲ್ಲಿ ನಮ್ಮ ತಾಲೂಕು ಪಂಚಾಯತಿಯಿಂದ ಯಾವುದೇ ಒಳಪುಗಳು ಇಲ್ಲಿ ಕಂಡು ಬಂದಿಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅದರ ಜೊತೆಗೆ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಅವು 21-22ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಅವು 5 ವರ್ಷದ ಕಾಮಗಾರಿಗಳನ್ನು ವೀಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಆ ಸಾಮಾಜಿಕ ಪರಿಶೋಧನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಕಾಮಗಾರಿಗಳು ಬಂದಿರ್ತಕ್ಕಂಥ. ಆ 2 ಕಾಮಗಾರಿ ಬಂದಿರ್ತಕ್ಕ ಏನಪ್ಪ ಅಂತಂದ್ರೆ
ನಮ್ಮ ಧರ್ಮಸ್ಥಳದಿಂದ ಯಾವುದೇ ಗ್ರಾಮದವರೆಗೆ ಕಚ್ಚಾ ರಸ್ತೆ ಐದು ದುರಸ್ತಿ ಮಾಡ್ತಕ್ಕಂಥದ್ದು ನಾವು ಇನ್ನೇಗೆ ಮತ್ತೊಂದು ನೋಡ್ಕೊಂಡು ಬಂದೀವಿ. ಅಲ್ಲಿ ಬರೀ ಡಾಂಬರ್ ರೋಡ್ ಮಾಡಿದ್ದಾರೆ. ಬಟ್ ಅದು 2 ವರ್ಷ ಹಿಂದೆ ಆಗಿರ್ತಕ್ಕಂಥ ಕಾಮಗಾರಿ ಅದ. ಅದಕ್ಕೆ ಯಾವ ರೀತಿ ಕಚ್ಚಾ ರಸ್ತೆಯನ್ನು ಮಾಡಿರ್ತಾರೋ ಎಂಬುದು ಅದ್ರ ಬಗ್ಗೆ ಪರಿಪೂರ್ಣವಾದ ದಾಖಲಾತಿ ಜಿಲ್ಲಾ ಪಂಚಾಯತ್ ಸಲ್ಲಿಸಿದ. ಅದ್ರ ಬಗ್ಗೆ ನಿಮಗೆ ಏನೋ ಆಕ್ಷೇಪ ಆಯ್ತಂದ್ರೆ ಮಾಡಿದ್ದಿಲ್ಲ ಅಂದ್ರೆ ಮಾಡಿದ್ದೀರಂದ್ರೆ ಅದ್ರ ಬಗ್ಗೆ ಏನಾದರೂ ತಾವು ತಿಳಿಸ್ಬೋದು. ಅದನ್ನ ಮುಂದಿನ ವ್ಯವಸ್ಥೆಗಾಗಿ ಜಿಲ್ಲಾ ಪಂಚಾಯತ್ ವರದಿ ಮಾಡ್ತಕ್ಕಂಥ ವ್ಯವಸ್ಥೆ. ಇಷ್ಟೊಂದೆಲ್ಲ ನಮ್ಮ 1 ವರ್ಷದಲ್ಲಿ ಸಾಮಾಜಿಕ ಪರಿಷತ್ ನಡೀತಕ್ಕಂಥದ್ದು ಏನು ಸಣ್ಣ ಪುಟ್ಟ ವ್ಯವಸ್ಥೆಗಳು ನಡೆದಿರ್ತಾವೆ, ಅವ್ರು ಬಿಟ್ಟಿರ್ತೀವಿ. ಒಂದೊಂದು ಬಗೆಹರಿಲಾರ್ದ ಸಮಸ್ಯೆಗಳು ಇರ್ತಾವೆ, ಆಗದಿದ್ದಿರ್ತಕ್ಕಂಥ ಸಮಸ್ಯೆ ಇದ್ದಿರ್ತಾವೆ. ಅವು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಸರಿಪಡಿಸದೇ ಇದ್ದಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ವರದಿ ಮಾಡ್ತಕ್ಕಂಥದ್ದು. ಈ ವರದಿ ಮಾಡಿದ ನಂತರ ಅದರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ಬೋದು, ಆಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ರಾಜ್ಯ ಜೈ ಅವರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ರ ಮೇಲೆ ನಾವು ಸಲಹೆ ಆಗ್ತದೆ. ಅದ್ರ ಮೇಲೆ ಹಣ ಕಟ್ತಕ್ಕಂಥ ವ್ಯವಸ್ಥೆ ಅಧ್ಯಕ್ಷನ ಇಟ್ಟಿದ್ದೇವೆ. ಅದಕ್ಕೆ ನಾವು ಅಡ್ಡ ಕಮಿಟಿ ಅಂತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಆ ದಾಖಲಾತಿಗಳನ್ನು ಮತ್ತೊಂದು ಪರಿಶೀಲನೆ ಮಾಡಬೇಕು. ಅದಕ್ಕಾಗಿ ಇನ್ನೊಂದು ಸಬ್ ಕಮಿಟಿ ಮಾಡಿದ್ದಾರೆ. ನಾವು ನೋಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಸರಿ ನೋಡ್ತಕ್ಕಂಥ ಕೆಲವೊಂದು ಕಮಿಟಿ ಸರಿ ಪಡ್ತಕ್ಕಂಥ ನೋಡ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಗೆ ಸಂಬಂಧಪಟ್ಟ ವ್ಯವಸ್ಥೆ ಒಂದು ಮನರಂಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಹೇಳ್ತೀವಿ. ನರೇಗಾದ ಸಂಬಂಧಪಟ್ಟಂತೆ ಮನೆಗಳು ಆಯ್ಕೆ ಆಗಿರ್ತಕ್ಕಂಥ ಮನೆ ಆಗಿರ್ತಕ್ಕಂಥ ಯಾರು ಮನೆ ಇರ್ತದೆ ಅವರಿಗೆ 90 ದಿನ ಅವರೇ ಕೆಲಸ ಮಾಡ್ತಾರೆ, ಮನೆಯವರೇ ಕೆಲಸ ಮಾಡೋದು ಉದ್ದೇಶ ಇದೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಸಿಮೆಂಟ್ ರೀತಿ ಏನಾದ್ರು ಬಿದ್ದಿರ್ತದೆ, ಹಾಳಾಗೋದು ಉದ್ದೇಶಕ್ಕೋಸ್ಕರ ನಮ್ಮ ನರೇಗಾದಲ್ಲಿ ಅವರಿಗೆ 90 ದಿನ ಮಾರುದಿನ ಸಿಗ್ತಿರ್ತಕ್ಕಂಥ ಯಾರು ಮನೆ ಆಯ್ಕೆ ಆಗಿರ್ತದೆ ಅವರ ಹುದ್ದೆ ಕಾರ್ಪೊರೇಷನ್ ಅವರೇ ಕೆಲಸ ಮಾಡ್ತಾರೆ ಒಂದು ವ್ಯವಸ್ಥೆ ಇದೆ. ಮತ್ತು ಒಂದು ಗ್ರಾಮ ಪಂಚಾಯತಿಯಲ್ಲಿ 97 ಕಾಮಗಾರಿ ಸೂಚನೆ ಮನೆಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು, ಒಂದು ಸಂಶೋಧನ ಮಾಡಿರ್ತಕ್ಕಂಥದ್ದು ಶಾಲಾ ಕಂಪೌಂಡ್ ಆಗಿರ್ಬೋದು, ಖೋ-ಖೋ ಕಬಡ್ಡಿ ಗ್ರೌಂಡ್ ಆಗಿರ್ಬೋದು, ಎಲ್ಲಷ್ಟು ಕೂಡಿ 97 ಕಾಮಗಾರಿಗಳು. ಆ 97 ಕಾಮಗಾರಿ ಸಂಬಂಧಪಟ್ಟ ಖರ್ಚಾಗಿರ್ತಕ್ಕಂಥದ್ದು 90,27,500 ರೂಪಾಯಿ ಸಾಮಗ್ರಿಗೆ ಸಂಬಂಧಪಟ್ಟ ಕೆಲವು ಕಾಮಗಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಅದರ ಕೆಲವೊಂದು ಹಾಳಾಗಿರ್ತಕ್ಕಂಥ ವ್ಯವಸ್ಥೆ ಇದ್ದಿರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಅದರ ಜೊತೆಗೆ ಒಂದು ಕಾಮಗಾರಿ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ನೆಲ್ಲೂರು ಗ್ರಾಮದಲ್ಲಿ ಇದ್ದಿರ್ತಕ್ಕಂಥದ್ದಾಗಿ ನಾಗಸ್ವಾಮಿ ಮನೆಯಿಂದ ಸಿದ್ದಯ್ಯ ಸ್ವಾಮಿ ಹೊಲದವರೆಗೆ ಕಚ್ಚಾ ರಸ್ತೆ. ಆ ಕಚ್ಚಾ ರಸ್ತೆ ಇದ್ದಿರ್ತಕ್ಕಂಥದ್ದು 70,040 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಅಲ್ಲಿ ನಾವು ಇಲ್ಲೇ ಸೈಡಲ್ಲಿ ರಸ್ತೆ ಆಗಿರೋದು. ಆ ಕಚ್ಚಾ ರಸ್ತೆ ಇದ್ದಿರ್ತಕ್ಕಂಥ ಸ್ವಲ್ಪ ಚಾರ್ಪಿಟ ಪಾರ್ಪಿಟ ರಸ್ತೆ ಆಗಿರೋದು. ಆ ಇದ್ದಿರ್ತಕ್ಕಂಥ ರಸ್ತೆಗೆ ಚೆನ್ನಾಗಿ ಪಾರ್ಟಿ ಮೆಕ್ಯಾನಿಕಲ್ ಹಾಕಿಲ್ಲ, ಹಾಕಿಲ್ಲ, ಅದೇನು ಖರ್ಚು ಆಗಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ನಾವು ಇನ್ನೊಂದು ಸಲ ಸರಿಪಡಿಸೋ ಜನರಿಗೆ ಒಳ್ಳೆ ಅವಕಾಶ ಆಗ್ತಕ್ಕಂಥ ವ್ಯವಸ್ಥೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ನೀವು ಅದಕ್ಕೆ ವ್ಯವಸ್ಥೆ ಮಾಡಬೇಕಂತ ನಾನು ಫೋಟೋ ತಂದು ಕೊಡ್ತಂದ್ರೆ ಇದು 2 ದಿವಸದಾಗ ಕೈ ಬಿಡಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಏನು ನಾವು ದಾಖಲಾತಿ ಕೊಡಲಿಲ್ಲ, ಏನೂ ಕೊಡಲಿಲ್ಲಪ್ಪ ಅಂದ್ರೆ 2 ದಿವಸ ನಂತರ ಬೇಗ 80,000 ಸಂಬಂಧಪಟ್ಟವರಿಗೆ ಹೊಸದಾಗಿ ಹಾಕ್ತಿರ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಕಾಮಗಾರಿ ಈ ದನ್ನೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬೋರ್ವೆಲ್ ರೀಚಾರ್ಜ್ ಬಿಲ್ ಬೋರ್ವೆಲ್ ರೀಚಾರ್ಜ್ ಬಿಲ್ 2019 ಆ ಟೈಮ್ನಲ್ಲಿ ಬೋರ್ವೆಲ್ ರೀಚಾರ್ಜ್ ಬಿಲ್ ಶಾಲೆಯಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆ. ಆ ಟೈಮ್ನಲ್ಲಿ 42,000 ರೂಪಾಯಿ ಅದು ಖರ್ಚು ಬಿದ್ದಿರ್ತಕ್ಕಂಥ ಅದೇ ಕಾಮಗಾರಿ ಮತ್ತೊಂದು ಒದಗಿಸುವ ಕೆಲಸ ಮಾಡಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ 53,980 ರೂಪಾಯಿ ವಸೂಲಾತಿಗೆ ಆಗತಕ್ಕಂಥ ವ್ಯವಸ್ಥೆ ಇದೆ.
ಇನ್ನೊಂದು ಕಾಮಗಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಣ್ಣೂರು ಗ್ರಾಮದ ಸರ್ಕಾರಿ ಬಾವಿ ಹತ್ತಿರ ಬೋರ್ವೆಲ್ ಹೆಚ್ಚಾಗ್ಬಿಟ್ಟ. ಕೆರೆ ಹಿಂದ್ಗಡೆ ಬಂದ್ಬಿಟ್ಟು ಒಂದು ಬಾವಿ ಐತಿ. ಬಾವಿ ಕೆಳಗಡೆ ಹಿಂದ್ಗಡೆ ಒಂದು ಬೋರ್ವೆಲ್ ಐತಿ. ಆ ಬೋರ್ವೆಲ್ ಸಹಿತ 1920ನೇ ಸಾಲಿನಲ್ಲಿ ಕಾಮಗಾರಿ ಮಾಡಿರ್ತಕ್ಕಂಥದ್ದು. ಅದೇ ಕಾಮಗಾರಿ ಈ ಕಣ್ಣೂರು ಗ್ರಾಮ ಸರ್ಕಾರಿ ಬಾವಿ ಹತ್ತಿರ ಬೋರ್ವೆಲ್ ಹೆಚ್ಚಾಗ್ಬಿಟ್ಟಾಗಿ ಕೆರೆ ಹಿಂದ್ಗಡೆ ಒಂದು ಸರ್ಕಾರಿ ಬಾವಿ ಐತಿ. ಬಾವಿಗಿಂತ ಕೆರೆ ಹಿಂದ್ಗಡೆ ಬಂದಿನ ಬೆಲೆಕ್ಕ ಒಂದು ಬೋರ್ವೆಲ್ ಐತಿ. ಆ ಬೋರ್ವೆಲ್ನಿಂದ ನೀರನ್ನು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥದ್ದು. ಆ ಕಾಮಗಾರಿ ಆಗ್ತದೆ 1920ನೇ ಸಾಲಿಗೆ ಮಾಡೋದೇ ಕಾಮಗಾರಿ ಇಲ್ಲ. ಅದಕ್ಕೆ ಮತ್ತೊಂದ್ಸಲ ಪುನಃ ಕಾಮಗಾರಿ ಮಾಡಿದ್ರು. ಅದಕ್ಕೆ 52,920 ಬೋರ್ವೆಲ್ ರೀಚಾರ್ಜ್ ರಿಫಿಲ್ಟರೇಷನ್ ಅಂತಕ್ಕಂಥ ರೋಡ್ ಸೈಡ್ ನಮ್ಮ ರೋಡ್ ಸೈಡ್ ಬೋರ್ವೆಲ್ ಆಗಿರ್ಬೋದು, ಬೋರ್ವೆಲ್ ಇಲ್ಲ. ಸರ್ಕಾರಿ ಬೋರ್ವೆಲ್ಗಳಿಂದ ಸರ್ಕಾರಿ ಸೈಡಿಗೆಲ್ಲ ಕಡೆ 4 ಫೀಟ್ ಕಲಿಸ್ಬೇಕು. ಆ ಒಂದು 2 ಫೀಟಲ್ಲಿ 4 ಫೀಟ್ ರಬ್ಬರಲ್ಲಿ ಹಾಕಬೇಕು. ಆಮೇಲೆ 2 ಫೀಟ್ 20 mm ಕಲ್ಲು ಹಾಕಬೇಕು. ಆಮೇಲೆ 1 ಫೀಟ್ ಟ್ಯಾನ್ ಕಲ್ಲು ಹಾಕಬೇಕು. ಅದ್ರ ಮ್ಯಾಗ ಏನಾದ್ರು ಒಂದು ಹಾಕಬೇಕು. 4 ಫೀಟ್ ಅಂತೂ ಹೊಸ ಬರ್ತಲ್ಲ ಇಡ್ಲಿಯಲ್ಲ, ಆ ಇಡ್ಲಿ ಹಾಕ್ಬೇಕು. ಇಡ್ಲಿ ಆದ್ಮೇಲೆ ನಮ್ಮ ಕಾಲೇಜಿನ ಬಟ್ಟೆ ಹಾಕ್ತೀವಿ. ಬಟ್ಟೆ ಆದ್ಮೇಲೆ ಏನೋ ಅರ್ಧ ಫೀಟಿಂದ ಉಸುಕು ಹಾಕಬೇಕು. ಉಸುಕು ಹಾಕಿ ನಮ್ಮ ಬೋರ್ ಸುತ್ತಮುತ್ತ ಏನಿರ್ತದೆ ರಂಧ್ರ ಹಾಕಿದ್ರೆ ಅದ್ರದ್ದು ಪ್ಯಾಲೆಕ್ಟಿನ ಪ್ಲಾಸ್ಟಿಕ್ನ ಸೋಸ್ತಕ್ಕಂಥದ್ರಲ್ಲಿ ಜಾಣಿ ಬರ್ತಲ್ಲ ಅದು ಕಟ್ಟಬೇಕು. ಆ ಕಟ್ಟತಕ್ಕಂಥ ಸುತ್ತ ಗಟ್ಟಿ ಏನು ಮಾಡಬೇಕು, ಚೌಕ ಕಟ್ಟಬೇಕು. ಚೌಕನ್ನು ಆಲೂ ಬ್ಲಾಕ್ಲಿಂದ ಕಟ್ಟಿರ್ತಲ್ಲ, ಇಟ್ಟಾಗಿನ ಕಟ್ಟಿಲ್ಲ. ನಾವು ಅದಾಗ ಹಂಗೆ ನೀರಿನ ಟ್ಯಾಂಕ್ ಮಾಡಿರ್ತಲ್ಲ, ಒಂದು ಟೈಲಿ ನೀರು ತುಂಬಿರ್ತಾವ, ಹಂಗೆ ರೀಚಾರ್ಜ್ ಫಿಟ್ಟಿಂಗ್ ಒಂದು ಕಡೆ ಬೋರಂದಾಗ ಹಿಂಗ್ ಬೇಕು. ಅದು ರೀಚಾರ್ಜ್ ಮಾಡಿದ್ರೆ ಬೋರಂದಾಗ ಹಿಂಗ್ ಬೇಕು. ಹಿಂಗ್ತಾ ಹೋದಾಗ ಮಾತ್ರ ಬ್ಯಾಸಿಗೆಯಲ್ಲಿ ಏನೋ ನೀರಿನ ಅಭಾವ ಬರಂಗಿಲ್ಲ ಗ್ರಾಮಕ್ಕೆ, ಅಲ್ಲಿ ನಮ್ಗೆ ಎಲ್ಲರಿಗೆ. ಆ ಉದ್ದೇಶಕ್ಕೋಸ್ಕರ ಈ ರೀಚಾರ್ಜ್ ಫಿಟ್ ಮಾಡಿರ್ತಕ್ಕಂಥದ್ದು. ಅದಕ್ಕೂ ವ್ಯವಸ್ಥಿತ ರೂಪದಲ್ಲಿ ನಾವು ಕೆಲಸ ಮಾಡೋದಿದ್ದ ಕಾರಣ ನಮ್ಗೆ ನಮ್ಗೆ ಬೇಸಿಗೆಯಲ್ಲಿ ನಮ್ಮ ನೀರಿನ ತಾಪತ್ರೆ ತರ್ತಕ್ಕಂಥ ಸಂದರ್ಭ ಇಲ್ಲ. ನಾವು ಸರ್ಕಾರಿ ವ್ಯವಸ್ಥೆ ಕಾಮಗಾರಿ ಅಚ್ಚುಕಟ್ಟಾಗಿ ಪರಿಪೂರ್ಣ ಮಾಡಿದ್ರೆ ನಮಗೆ ಮುಂದಿನ ಒಂದು ದಿನಗಳಲ್ಲಿ ಯಾವುದಕ್ಕೆ ಸೌಲಭ್ಯ ನೀಡಕ್ಕೆ ಸಾಧ್ಯ ಅಂತ. ಅದಕ್ಕೆ ಸರ್ಕಾರಿ ಬಾವಿ ಹತ್ತಿರದಲ್ಲಿ 2020 ಕೆಲಸ ಆಗಿರ್ತಕ್ಕಂಥದ್ದು. ಅದಕ್ಕೆ ಪುನರ್ ಕಾಮಗಾರಿ ತಗೊಂಡ್ರೆ ನಾವು ಹೋದ ಸಲ ಬಂದವನು ಅದೇ ನಾನು ಹೇಳಿದ್ದೆ. ಮತ್ತೊಂದ್ಸಲ ನಾವು ಸುಬ್ಬಣ್ಣ ಬೆಳೆದ ಅಧ್ಯಕ್ಷತೆಯಲ್ಲಿ ಅಲ್ಲಿ ಗ್ರಾಮ ಸಭೆ ಮಾಡಿದ್ದೀವಿ. ಇದಕ್ಕೆ ಬರೀ ಲೇಬರ್ ಅಷ್ಟೇ 6,000 ತೆಗ್ತೀರಿ ಒಂದ್ಸಲ. ಮುಂದಿನ ಸಲ ಇದಕ್ಕೆ ಮಾಡಬೇಡ್ರಿ, ಯಾಕಂದ್ರೆ ಮೊದಲು ಇದು ಆಗದ ಕೆಲಸ ಅಂತ ಹೇಳಿ ಆದ್ರೂ ಭೀ ತಾವು ಸಹಿತ ಮಾಡಿದ್ರಿ. ಅದಕ್ಕೆ ಸಲಕ್ಕೆ ಸಂಬಂಧಪಟ್ಟವರಿಗೆ 52,923 ರೂಪಾಯಿ ಇದಕ್ಕೂ ವಸೂಲಾತಿ ಆಗ್ತಕ್ಕಂಥದ್ದು. ಅದಕ್ಕೆ 3 ಕಾಮಗಾರಿಯಲ್ಲಿ ಗಂಭೀರ ಆಗಿದ್ದಿರ್ತಕ್ಕಂಥವು ಏನಂತ ಒಟ್ಟು 3 ಕಾಮಗಾರಿ ಸಂಬಂಧಪಟ್ಟಿದ್ದು 1,76,940 ರೂಪಾಯಿ ಐತಿ. ಈ 1,76,940 ವಸೂಲಾತಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇದ್ರು ಹೇಳ್ಬೋದು. ಅದ್ರ ಬಗ್ಗೆ ಮುಖ್ಯ ಅಭ್ಯರ್ಥಿಲ್ಲ. ಅದು ಸರಿ ಆಗಿರ್ತದೆ, ಸರಿಪಡಿಸಲ್ಲ ಹೇಳಿಲ್ಲ. ಅದ್ರ ಜೊತೆಗೆ ಕಲ್ಲೂರಾಗ ಒಂದು ಕಚ್ಚಾ ರಸ್ತೆ ಮಾಡಿದ್ವಿ. ಆ ಕಲ್ಲೂರಾಗ ಕಚ್ಚಾ ರಸ್ತೆ ಮಾಡಿರ್ತಕ್ಕಂಥದ್ದು ಹೆಂಗಪ್ಪ, ಆ ಜನಗಳು ಆ ಕಚ್ಚಾ ರಸ್ತೆ ಹೋಗ್ತಾ ಇಲ್ಲ ಬಸ್ಸಿ. ಆ ರಸ್ತೆ ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಕಚ್ಚಾ ರಸ್ತೆಗಳು ಅದಕ್ಕೆ ದನ ಕರುಗಳು ಹೋಗ್ಬೇಕು, ನಮ್ಮ ಎತ್ತಿನ ಬಂಡಿಗಳು ಹೋಗ್ಬೇಕು, ಮನುಷ್ಯರು ಹೋಗ್ಬೇಕು. ಆ ವ್ಯವಸ್ಥಿತ ರೀತಿಯಲ್ಲಿ ನಾವು ಕಚ್ಚಾ ರಸ್ತೆಗಳು ನಿರ್ಮಾಣ ಮಾಡಿದ್ರೆ ಮಾತ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾಮಗಾರಿ ಅದು ಸಫಲ ಆಗಕ್ಕೆ ಸಾಧ್ಯ. ನಮ್ಮ ರಸ್ತೆ ಹೆಂಗೆ ಅದಪ್ಪ ಅಂತಂದ್ರೆ ಅದ್ರಾಗ ಒಂದು ದನಗಳು ಭೀ ನಡೆಯಕ್ಕೆ ಬರಲ್ಲ, ಮನುಷ್ಯರಿಗೆ ಭೀ ನಡೆಯಕ್ಕೆ ಬರಲ್ಲ. ಈ ವ್ಯವಸ್ಥೆ ನಾವು ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ನಮ್ಗೆ ಕಾಮಗಾರಿ ಅಲ್ಲ, ಅದು ನೀಟಾಗಿ ಸ್ವಚ್ಛತೆಯಿಂದ ಆಗತಕ್ಕಂಥ ಕೆಲಸ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ತಕ್ಕಂಥ ಕಾಮಗಾರಿ ಉಪಯುಕ್ತಕ್ಕಂಥದ್ದು ಕಾಮಗಾರಿ ಮಾಡಿದಾರ. ಶಾಲೆಗೆ ಕಂಪೌಂಡ್ ಗೋಡೆ ಮಾಡಿದಾರ, ಸಂಚನ ಕಾಡ್ತಾರ ಅದು ಮಾಡಿದಾರ. ಬಟ್ ಇನ್ನೂ ಉಳಿದಿರ್ತ ಖೋಖೋ ಗ್ರೌಂಡ್ ಮಾಡಿದಾರ, ಇಲ್ಲಿ ಆಟದ ಮೈದಾನ ಮಾಡಿದಾರ. ಬಟ್ ಉಳಿದಿರ್ತಕ್ಕಂಥ ಎಲ್ಲವೂ ಚೆನ್ನಾಗಿ ಮಾಡಿದಾರ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಅದ್ರ ಜೊತೆಗೆ ನನಗೆ ಒಳ್ಳೆ ರೀತಿಯಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಅದ. ಅದಕ್ಕೆ ಒಳ್ಳೆ ಮುಂದಿನ ಒಂದು ದಿನಗಳಲ್ಲಿ ಆಗಿರ್ತಕ್ಕಂಥ ಒಳ್ಳೆ ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ತಮ್ಮಲ್ಲಿ ಹೇಳ್ಕೊಳ್ತೇನೆ. ಅದರ ಜೊತೆಗೆ ಇನ್ನೊಂದು ವಿಷಯಕ್ಕೆ ಬರಬೇಕಾಗ್ತದ. ಇನ್ನೊಂದು ವಿಷಯ ತಗೊಂಡು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 15 ದಿನ ಹಣಕಾಸು ಯೋಜನೆ ಅಂತ ಐತೆ. 15 ದಿನ ಹಣಕಾಸು ಯೋಜನೆಯಲ್ಲಿ
ಕಾಮಗಾರಿ ನಾವು ಮತ್ತು ಅಕೌಂಟ್ ಆಫೀಸರ್ ಅದನ್ನು ಕೂಡ ವೀಕ್ಷಣೆ ಮಾಡಿದ್ದೀವಿ. ಅದನ್ನು 6 ವರ್ಗ ಸಿವಿಲಿಗೆ ಸಂಬಂಧಪಟ್ಟದ್ದು 6 ವರ್ಗ ಡ್ರೈನೇಜ್ ಮತ್ತು ಅಲ್ಲಿಂದ ಹಾಕಿರ್ತಕ್ಕಂಥವು ಮಾಡಿದ್ದಾರೆ. ಅದ್ರಾಗ ದಣ್ಣೂರು ಸಿದ್ದರೂಢ ಮಠ ಇರ್ತದೆ, ದಣ್ಣೂರು ಆಗಿತ್ತು ಆ ಮಠದಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಫೂಲ್ ಹಾಕಿದ್ರು, ಅದು ಈಗ ಇದೆ ಫೂಲ್ ಹಾಕಿದ್ದಿಲ್ಲ. ಆಮೇಲೆ ನಂತರ ಮತ್ತೆ ಹಾಕಿ ಮಾಡಿದ್ದಾರೆ. ಅದು ಒಂದು ಹೆಮ್ಮೆ ವಿಷಯ ಇದೆ. ಯಾಕಂದ್ರೆ ನಾವು ಜನರಿಗೆ ಅದು ಭೇಟಿ ಅದಿವೆ ದಾಳಿ ಫೂಲದ ಎಲ್ಲಿ ಹಾಕಿಲ್ಲ ಏನು ಮಾಡಿಲ್ಲ ಅಂತಂದ್ರು. ಆಗ ನಾವು ಕೇಳಿದಾಗ ಕೆಲವು ಫೂಲಿಗೆಲ್ಲ ಹಾಕಿ ನೀಟಾಗಿ ಜನರಿಗೆ ಆ ಮಠಕ್ಕೆ ಹೋಗತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಂಚಾಯತಿ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಅದಕ್ಕೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಟ್ಟು ಅನುದಾನ ಬಂದಿರ್ತಕ್ಕಂಥದ್ದು ಒಟ್ಟು 52,72,305 ರೂಪಾಯಿ ಐತಿ. ಅದು ಬ್ಯಾಂಕಿನಿಂದ ಬಡ್ಡಿಗೆ ಬಂದಿರ್ತಕ್ಕಂಥದ್ದು 75,000 ಐತಿ. ಅದ್ರಾಗ ಖರ್ಚಾಗಿರ್ತಕ್ಕಂಥ 34,30,30,772 ರೂಪಾಯಿ. ಇನ್ನು ಖರ್ಚಾಗಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಂತಂದ್ರೆ 5 ವರ್ಷ ಸಿವಿಲ್ ಕಾಮಗಾರಿ ಒಂದು ಸಿಸ್ಟಮ್ ಮಾಡ್ತಿರೋದಾಗಿರ್ಬೇಕು, ಅಲ್ಲಿ ನಡೀತಕ್ಕಂಥ ಜನರ ಸ್ಲ್ಯಾಬ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಆ ಸಂಬಂಧಪಟ್ಟಿರ್ತಕ್ಕಂಥ ವರ್ಗ. ಉಳಿದಿರ್ತಕ್ಕಂಥ ವರ್ಗ ನೀರು ನಿರ್ವಹಣೆಗೆ ಹೆಚ್ಚಾಗಿ ಖರ್ಚು ಮಾಡಿರ್ತಾರೆ. ನೀರು ನಿರ್ವಹಣೆಗೆ ಏನು ಖರ್ಚು ಮಾಡಿರ್ತಾರೆ ಅಂದ್ರೆ ಈ ನಾಲಾ ಸ್ವಚ್ಛತೆ ಮಾಡೋದು, ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ಎಲ್ಲರ ಬೈಕ್ ಹೊಡ್ತಿರ್ತಾರೆ ಬೈಕ್ ಹೊಡ್ತಿರ್ತ ಹಾಕಿರ್ಬೋದು, ಬೋರ್ವೆಲ್ ಹೊಸ ತಂದಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಖರ್ಚು ಮಾಡಿರ್ತಕ್ಕಂಥ ಹೆಚ್ಚಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರಿನ ಬಗ್ಗೆ ಬರ ಇಲ್ಲ. ಯಾಕೆ ನೀರಿನ ಬರಲೇ ಇಲ್ಲಪ್ಪ ಅಂತಂದ್ರೆ ಎಲ್ಲರಿಗೂ ಸಂಬಂಧಪಟ್ಟಂತ ಬೋರ್ವೆಲ್ ಇದ್ರೆ ಹಳದಾಗ ಐತಿ. ಆ ದಣ್ಣೂರು ತಾಂಡ ಸಂಬಂಧಪಟ್ಟ ಅವ್ರ ಕೆರೆಯಿಂದ ಅಲ್ಲಿನ ಒಂದು ನೀರಿನ ಬೋರ್ವೆಲ್ ಐತಿ. ಎಲ್ಲರಿಗೂ ಸಂಬಂಧಪಟ್ಟಂಗ ನೀರಿನ ಬೋರ್ವೆಲ್ ಅವ್ರ ಕೆರೆ ಕೆಳಗಡೆ ಐತಿ. ಹಿಂಗೆ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ದಣ್ಣೂರು ಅವ್ರ ಕೆರೆ ಅದ, ಕೆಲವ್ರಿಗೆ ತೆಲ್ಲಿನ ಕೆರೆ ಬೆಲೆ ಅದ. ನೀರಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ನೀರಿನ ವ್ಯವಸ್ಥೆ ಇರ್ತಕ್ಕಂಥ ಒಳ್ಳೆ ಒಂದು ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಹೆಚ್ಚಿನ ಒಂದು ನೀರಿಗಾಗಿ ಖರ್ಚಾಗಿರ್ತಕ್ಕಂಥ ಕಂಡು ಬಂದ. ಅದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡೋದ್ರಲ್ಲಿ ನೀರಿನ ನಿರ್ವಹಣೆ ಹೆಚ್ಚಿನ ಒಂದು ಖರ್ಚು ಮಾಡ್ತಕ್ಕಂಥದ್ದು ಏನೇ ಮಾಡೋದು ಆಗಿರ್ಲಿ ಅದಕ್ಕೆ ಸಂಬಂಧಪಟ್ಟ ಯಾವ ಏರಿಯಾದಲ್ಲಿ ಮಾಡಿರ್ತೀರಿ, ಯಾವ ವರ್ಕಲ್ಲಿ ಮಾಡಿರ್ತೀರಿ, ಯಾವ ಓಣಿಯಲ್ಲಿ ಮಾಡಿರ್ತೀರಿ, ಅದಕ್ಕೆ ಸಂಬಂಧಪಟ್ಟ ಇತಿಹಾಸ ಫೋಟೋ ಮಾತ್ರ ಕಡ್ಡಾಯವಾಗಿರಬೇಕು. ಒಂದು ವೇಳೆ ಇತಿಹಾಸ ಫೋಟೋ ಇದ್ದಿರೋದ ಮುಂದಿನ ಒಂದು ದಿನಗಳಲ್ಲಿ ನಾವು ಇದಕ್ಕೆ ಅಳತೆ ಮಾಪನ ಮಾಡೋದ್ರ ಮುಖಾಂತರ ಎಷ್ಟು ಖರ್ಚು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ವಸೂಲಾತಿ ಆಗ್ತಕ್ಕಂಥದ್ದು, ಅಬ್ಜೆಕ್ಷನ್ ಆಗ್ತಕ್ಕಂಥದ್ದು, ಸರ್ಕಾರಕ್ಕೆ ವರದಿಸಲ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ನಮ್ಮ ಸಭೆಯ ಮುಖಾಂತರ ಹೇಳ್ತಕ್ಕಂಥ ವ್ಯವಸ್ಥೆ ಐತೆ. ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ಆಗ್ತಕ್ಕಂಥ ಇರುವ ಎಲ್ಲ ಕೆಲಸಗಳನ್ನು ಒಳ್ಳೆಯ ರೀತಿಯಿಂದ ಮಾಡಿ ಹೇಳ್ತೀನಿ. ಅದಕ್ಕೆ ಈ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತ ಆಗಿರ್ತಕ್ಕಂಥದ್ದು ಈ ಕಾಮಗಾರಿ ಆಗಿರ್ತಕ್ಕಂಥ ನೀರಿಗೆ ಸಂಬಂಧಪಟ್ಟ ಏನಪ್ಪ ಅಂದ್ರೆ 15 LED ಬಲ್ಬ್ ಆಗಿರ್ತಕ್ಕಂಥದ್ದೆಲ್ಲ ಈ ನೀರನ್ನು ಬಿಟ್ಟು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೊಂದು ಬಹಳಷ್ಟು ಕಾಮಗಾರಿ ಇರ್ತಾವೆ. ಸಣ್ಣ ಪುಟ್ಟ ಸ್ಲ್ಯಾಬ್ ಆಗ್ತದೆ, ಮಕ್ಕಳಿಗೆ ನಾಟಕ ಬರ್ತಾ ಇಲ್ಲ, ಅಲ್ಲಿ ನೀರು ಹೋಗ್ತಕ್ಕಂಥ ಇರ್ತಾವ, ಚರಂಡಿಗಳು ಇರಂಗಿಲ್ಲ ಸ್ವಚ್ಛತೆ. ಅದ್ರ ಜೊತೆ ಚರಂಡಿ ಬಿಟ್ಟಿರ್ತೀವಿ, ಒಂದು ಜಾಯಿಂಟ್ ಆಗಿದೆ, ಬೇರೆ ಗಾಡಿ ಹೋಗೋಲ್ಲ ಅಂತ ಸಣ್ಣ ಪುಟ್ಟ ಆಯ್ಕೆ ಏನಿರ್ತಾವೆ ಗ್ರಾಮದಲ್ಲಿ ಅವು ಆಯ್ಕೆ ಮಾಡ್ಕೊಂಡು ಹೋಗ್ತದೆ. ಹತ್ತಾದ್ರೂ ಕ್ಲಿಯರಿಟಿ ಮಾಡ್ತಕ್ಕಂಥ ಜನರಿಗೆ ಓಡಾಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಏನು 15ನೇ ಹಣಕಾಸು ಯೋಜನೆ ಖರ್ಚು ಮಾಡಿದ್ರಿ. ಆ ಖರ್ಚು ಮಾಡಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ರಿ. ಆ ಪರಿಶೀಲನೆ ಮಾಡ್ತಕ್ಕಂಥ ಆಗಿದ್ದ ನ್ಯೂನತೆಗಳನ್ನು ಸರಿಪಡಿಸೋದಿಲ್ಲ. ಆ ಸರಿಪಡಿಸಲು ಇದ್ದಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ವರದಿ ಸಲ್ಲಿಸ್ತೇವೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅನುದಾನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ, ಕೂಲಿಕಾರರಿಗೆ ಎಲ್ಲರಿಗೂ ನರೇಗಾದಲ್ಲಿ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಯಾಕಂದ್ರೆ ರೈತರಿಗೆ ಬೇಕಾಗತಕ್ಕಂಥ ಏನು ಕೆಲಸ ಬೇಕೋ ಬಹಳಷ್ಟು ಬೇರೆ ಬೇರೆ ಎಲ್ಲ ವರ್ಕ್ ಕೇಳಿದ್ವಿ. ಅದಕ್ಕೆ ನಾವು ಇನ್ನೊಬ್ರು ಕೆಲಸ ಮಾಡಿದಾಗ ನಾವು ವರ್ಕ್ ಕೇಳ್ತಕ್ಕಂಥ ವ್ಯವಸ್ಥೆ ಪ್ಲಾನ್ ಅಡ್ವಾನ್ಸ್ ಆಗಿ ಮಾಡಿರ್ತಾರೆ ಸರ್ಕಾರಿ ವ್ಯವಸ್ಥೆಯಲ್ಲಿ. ಈ ಮುಂದಿನ ವರ್ಷ ಏನು ಮಾಡ್ಬೇಕನ್ನೋದು ಈ ವರ್ಷ ಮಾಡ್ತಾ ಇದ್ದಾರೆ ಪ್ಲಾನ್. ಅದು ಈ ವರ್ಷನಾಗ ಏನೇನು ಪ್ಲಾನ್ ಮಾಡ್ಬೇಕನ್ನೋ ಸರ್ಕಾರ ಒಂದು ವ್ಯವಸ್ಥಿತ ಒಂದು ಸ್ಲ್ಯಾಬ್ ಕೊಟ್ಟಿರ್ತೇವೆ, ಯಾವ್ಯಾವ ವರ್ಕ್ ಕೊಡಬೇಕು, ಯಾವ ಸಂಬಂಧಪಟ್ಟಿರ್ತೇವೆ. ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ಹೆಚ್ಚಿನ ಒಂದು 60% ನೀರಿನ ಒಂದು ಅಂತರ್ಜಲ ಮಟ್ಟ ಹಿಂಗತಕ್ಕಂಥ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥದ್ದು ಐತೆ. ಆ 40% ನಿಮ್ಮ ಹೊಲಗಳಿಗೆ ಕ್ಷೇತ್ರಬೋದು ಆಗಿರ್ಬೋದು, ಕೃಷಿ ಊಟ ಆಗಿರ್ಬೋದು, ಕೆರೆ ಉಳಿಸೋದಾಗಿರ್ಬೋದು, ನಾಲಾ ಉಳಿಸೋದಾಗಿರ್ಬೋದು, ಇನ್ನಿತರ ಸಂಬಂಧಪಟ್ಟಂಥ ವಿಷಯಕ್ಕಿರೋದು ಆ ಎಲ್ಲ ಕಾಮಗಾರಿ ಅವಶ್ಯಕತೆ ಇದ್ದಿದ್ದಕ್ಕಂಥ ಹೆಸರು ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂದಾಗ ಮಾತ್ರ ಮುಂದಿನ ವರ್ಷ ಮಾರ್ಚ್ ಮುಗಿದ್ರೆ ಏಪ್ರಿಲಲ್ಲಿ ಆ ಕಾಮಗಾರಿಗಳು ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇವೆಲ್ಲದರ ಜೊತೆಗೆ ನಮ್ಮ ಉದ್ಯೋಗ ಖಾತ್ರಿ ಆಯ್ತು, ನಮ್ಮ ಡಿಸ್ಟ್ರಿಕ್ಟ್ ಫೈನಾನ್ಸ್ ಇತ್ತು, ರಾಜ್ಯ ಹಣಕಾಸು ಆಯ್ತು, ಈ ಎಲ್ಲದರ ಜೊತೆಗೆ ನಮ್ಮ ರೈತರನ್ನ ಬೇರೆ ಬೇರೆ ನಾವು ಹೊರಗಡೆ ಅಲ್ಲಿ ಹೊರದಾಗ ನೋಡೋ ತಿರುಗಾಡಿದಾಗ ನಾವೆಲ್ಲ ಪ್ರೇರಿತವಾಗಿ ನಾವು ತೋಟಗಾರಿಕೆ ಬಾಳೆ ಹಚ್ತಾ ಇದ್ದೀವಿ, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ. ಆ ತೋಟಗಾರಿಕೆ ಸಂಬಂಧಪಟ್ಟಂಗೆ ನಿಮ್ಗೆ
ತೋಟಗಾರಿಕೆ ಅಲ್ಲೂ ಎಣ್ಣೆ ಮರ ತೆಗಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕರೆಗೆ ಎಷ್ಟು ಬೇಕು ಅನ್ನೋ ಆಟ ಎಣ್ಣೆ ಮರ ಕೊಡ್ತಾ ಇದ್ದಾರೆ. ಎಸ್ ಪಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಆಗಿರ್ಬೋದು. ಆ ಎಣ್ಣೆ ಮರ ಮುಖಾಂತರ ತೋಟಗಾರ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ವಜ್ಜಿ ಪಂಚಾಯತಿ ಮೇಲೆ ಹಾಕಿದ್ರೆ ನಮ್ಮ ತೋಟಗಾರಿಕೆ ಸಂಬಂಧಪಟ್ಟ ಏನೇನು ಬೇಕು ನಮ್ಮ ಹಣ್ಣಿನ ಗಿಡ ಆಗಿರ್ಬೋದು, ಬಾಳೆ ಗಿಡ ಆಗಿರ್ಬೋದು, ಅದು ತೋಟಗಾರಿಕೆ ಇಲಾಖೆ ನಾವೇ ಎಣ್ಣೆ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಫಲವತ್ತಾದ ಭೂಮಿ ಎಲ್ಲ ಆ ಫಲವತ್ತಾದ ಭೂಮಿಯ ನಾವು ಬದುಕಿನಲ್ಲಿ ಆಗಿರಬೇಕಂತಂದ್ರೆ ಒಳ್ಳೆ ಫಲವತ್ತಾದ ಆರ್ಥಿಕವಾಗಿ ಸದೃಢವಾದಂಥ ಗಿಡಗಳನ್ನು ಬೆಳೆಸಬೇಕು. ನಮ್ಮ ಗಿಡಗಳು ಬರೀ ಸಕ್ಕರೆ ಜಾಲಿ ಗಿಡ ಮತ್ತು ಕರಿ ಜಾಲಿ ಗಿಡನೇ ಐತಿ. ಯಾಕಂದ್ರೆ ಆ ಗಿಡದ ಜಾಲಿ ನೆರಳಿಗೆ ನಮ್ಮ ಬೇರೆ ಬೇರೆ ಗಿಡಗಳು ಬೆಳೀತಾರೆ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಶ್ರೀಗಂಧ ಗಿಡ ಮತ್ತು ಹೆಬ್ಬೇವಿನ ಗಿಡ ಮತ್ತು ಮಾಗಣಿ ಗಿಡ ಬೇರೆ ಬೇರೆ ಗಿಡಗಳನ್ನು ಕೊಡ್ತಾ ಇದ್ದಾರೆ. ಆ ಗಿಡಗಳು ಹಚ್ಚೋದ್ರ ಮುಖಾಂತರ ನಮ್ಮದು ಮುಂದೊಂದು 10 ವರ್ಷದ ಮೇಲೆ ಆ ಗಿಡದಿಂದ ಆರ್ಥಿಕವಾಗಿ ಸಫಲ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಬೇರೆ ನಾವು ಜಿಲ್ಲೆಗಳಿಗೆ ಕಮ್ಮಿ ಅಲ್ಲಿ ನೋಡಿದಾಗ ನಮ್ಮ ಜಿಲ್ಲೆಗೆ ನೋಡಿದಾಗ ನಾವು ಬಹಳಷ್ಟು ನಾವು ಹೆಚ್ಚಿನ ಒಂದು ಅನುದಾನ ಪಡಿತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಸೌಲಭ್ಯ ಪಡಿತಕ್ಕಂಥಲ್ಲಿ ಕಡಿಮೆ ವಿಳಂಬವಾಗಿದ್ದೀವಿ. ನೀವು ನೋಡಿದ್ರೆ ನೀವೆಲ್ಲ ಓದಿರ್ತೀರಿ, ಬೆಂಗಳೂರು ಆಯ್ತು, ಬೇರೆ ಕಡೆ ಹಾಸನ, ಮೈಸೂರು, ಅವ್ರಿಗೆ ನಮ್ಮಷ್ಟು ಹೊಲದೊಳಗೆ ಇಲ್ಲ. ಕಡಿಮೆ ಹೊಲದಲ್ಲಿ ಅವ್ರು ಎಲ್ಲ ಸಂಪತ್ತು ಬೆಳೀತಾ ಮಾಡ್ಕೊಂಡಿರ್ತಾರೆ. ಅಡಿಕೆನೂ ಅಲ್ಲೇ ಇರ್ತದ, ತೆಂಗಿನ ಗಿಡ ಇರ್ತದ, ಪೇರು ಗಿಡ ಇರ್ತದ, ಬೇರೆ ಬೇರೆ ಒಂದು ವರ್ಷದಲ್ಲಿ ಏನು ಬೇಕು ನಮ್ಗೆ ಆರ್ಥಿಕವಾಗಿ ಆ ಎಲ್ಲ ಗಿಡಗಳು ಅವ್ರು ಬೆಳೆದಿರ್ತಾರೆ. ನಾವು ಮಾತ್ರ ನಮ್ಮ ಹೊಲದಲ್ಲಿ ಬರೀ ನಾವು ತೊಗರಿ ಬೆಳಿತೀವಿ, ಇಲ್ಲಾಂದ್ರೆ ಜೋಳ ಬೆಳಿತೀವಿ, ಅದಕ್ಕೆ ಬಿಟ್ಟು ಈಗ ಸೋಯಾಬೀನ್ ಬೆಳಿತೀವಿ, ಒಂದು ಕೆಲವೊಂದು 4-5 ಅಷ್ಟೇ ನಾವು ದವಸ ಧಾನ್ಯ ಬೆಳಿತೀವಿ. ಅವು ಒಂದು ವೇಳೆ ಹಾಳಾದು ಅಂದ್ರೆ ನಾವು ಆರ್ಥಿಕವಾಗಿ ಕುಂಠಿತಗೊಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ದಿವಸ ನೋಡಿದ್ರೆ ನಮ್ಮ ಅತಿ ಮಿತಿ ಮೀರಿ ಮಳೆಯಾಗಿದೆ. ಈ ವರ್ಷ ಮಳೆ ಜಾಸ್ತಿ ಆಗ್ಯದ, ಬಟ್ ಸಂತೋಷದಾಯಕ. ಆ ಸಂತೋಷದ ಜೊತೆಗೆ ಬಹಳಷ್ಟು ಮಂದಿ ತೊಗರಿ ಹೋಗ್ಬಿಟ್ಟ. ಆ ತೊಗರಿ ಹೋದ್ರೂ ಉದಿರ್ತಕ್ಕಂಥವು ಚೆನ್ನಾಗವತ್ತಂದ್ರೆ ಮೂಲಿ ಗಾಳಿ ಹೊಡೆದ. ಮೂಲಿ ಗಾಳಿ ಹೊಡ್ತಕ್ಕಂಥ ಗಾಳಿ ಆಡ್ಬಿಡ್ತದ. ಆ ಗಾಳಿ ಆಡ್ದ ನಮ್ಮ ತೊಗರಿ ಎಲ್ಲ ಅಷ್ಟೇ ನಿಂತು ಬಿಡ್ತಾವ, ಉದುರು ಬಿಡ್ತಾ ಗಿಡ ಅಟ್ಟೆ ಇರ್ತದೆ. ಅದಕ್ಕೆ ನಾವು ಆರ್ಥಿಕವಾಗಿ ಹಿಂದುಳಿತಾ ಇದ್ದೀವಿ. ಅದಕ್ಕೆ ನಾವು ಒಂದ್ಸಲ ನೀರಿನ ತಡೆ ಆಯ್ತಂದ್ರೆ ಅವ್ರು ಬೆಳಿತಕ್ಕಂಥ ವ್ಯವಸ್ಥೆ ಅದಕ್ಕೆ ಸರ್ಕಾರದ ಏನು ನಮ್ಮ ಸೌಲಭ್ಯ ಪಟ್ಟಿರ್ತಾರೆ ಅವ್ರು ಚೆನ್ನಾಗಿ ಬಳಕೆ ಮಾಡ್ತಾವ. ನಾವು ಸರ್ಕಾರದ ವ್ಯವಸ್ಥೆ ಕಾಮಗಾರಿ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಒಂದು ಸಲ ವರ್ಕ್ ಬಂದವನು 10-20 ವರ್ಷ ಅದ್ರ ಮ್ಯಾಲ ಜೀವನ ಅದ್ರ ಚೆನ್ನಾಗಿರ್ಬೇಕು. ಒಂದು CC ರೋಡ್ ಮಾಡಿದ 10 ವರ್ಷ ಇದ್ರೆ ಅದಕ್ಕೆ CC ರೋಡಿಗೆ ಇನ್ನೊಂದು ರೋಡ್ ಒಂದು ದಾನದ ಕೊಟ್ಟಿಗೆ ತೊಗೊಂಡಿದ್ದೆ ಅಂದ್ರೆ ಅದು ಚೆನ್ನಾಗಿ ನಾವು 10,000 ಖರ್ಚು ಮಾಡಲಾಕ ಚೆನ್ನಾಗಿ ದಾನದ ಕೊಟ್ಟಿಗೆ ಮಾಡ್ಕೊಳ್ಳೋಣ. 4 ದನ ಇದೀವಿ, ಇನ್ನೂ 4 ದನಗಳು ಬೆಳೆಸೋಣ ಅಂದಾಗ ಮಾತ್ರ ನಾವು ಆರ್ಥಿಕವಾಗಿ ಬೆಳಿತೀವಿ. ನಾವು ಅದ್ರ ಕೊಟ್ಟಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆ ಇಲ್ಲದ್ರೆ ಅದೇ ಅಮೌಂಟ್ನಾಗೆ ನಾವು ಖರ್ಚು ಮಾಡ್ತೀವಿ. ಅದಾಗೆ 4 ಪೇಟೆ ಹೊಡಿತೀವಿ, 4 ಪತ್ರ ಹಾಕ್ತೀವಿ. ಇನ್ನೂ 6 ತಿಂಗಳಾಗಲ್ಲ ಬರೋದಾಗ ಗಾಳಿಗೆ ಮುರ್ಕೊಳ್ತೀವಿ. ಅದು ನಮ್ಮ ದನಗಳು ಹೇಗಿರ್ತಾವ ಎಲ್ಲ ಸಾಧ್ಯ ಅಲ್ಲ. ನಾವು ನಮ್ಮ ಹ್ಯಾಂಗ ನಾವು ವಿಚಾರ ಮಾಡ್ತೀವಿ, ಚೆನ್ನಾಗಿ ಒಂದು ವಿಚಾರ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಿಂದ ಒಂದು 10 ವರ್ಷ ಗಾಳಿಗೆ ಬರೋದು ಮಾಡ್ಕೊಂಡ್ರೆ ನಾವು ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಷ್ಟೇ ಖಾತ್ರಿ ಭಾಳಷ್ಟು ವೈಡ್ ಪಟ್ಟಿರ್ತಕ್ಕಂಥದ್ದು ಎಲ್ಲರೂ 100 ದಿನ ಕುಟುಂಬ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆ ವ್ಯವಸ್ಥೆದಾಗ ತಾವೆಲ್ಲರೂ ಒಳ್ಳೆ ಕಾಮಗಾರಿ ಆಯ್ಕೆ ಮಾಡ್ಕೊರಿ. ಅದು ನಿಮ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥ ಚೆನ್ನಾಗಿ ಪರಿಪೂರ್ಣವಾಗಿ ಮಾಡ್ಕೊಂಡ್ಬಿಟ್ರಿ. ಯಾಕಂದ್ರೆ ಯಾಕೆ ಇಷ್ಟೊಂದು ಕಳಕಳಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನಾವು ಭಾಳ ಶ್ರೀಮಂತರಾಗಿದ್ದು ನಮ್ಮ ಏರಿಯಾದವ್ರು. ನಾವು ಬೇರೆ ಕಡೆ ಹಾಸನ ಹೋಗಿ, ಬೆಂಗಳೂರು ಹೋಗಿ, ಕಾರವಾರ ಹೋಗಿ, ಉಡುಪಿಗೆ ಹೋಗಿ, ಚಿಕ್ಕಮಗಳೂರು ಹೋಗಿ ಎಲ್ಲ ಹೋದ್ರು ಅಲ್ಲಿ ಇಷ್ಟೊಂದು ಭೂಮಿ ಇಲ್ಲ ಅವರಿಗೆ. ನಮ್ಮ ಗುಡಿ ಇಷ್ಟ ಹೊಲವನ್ನ ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಿದ್ದೀನಿ, ಇಷ್ಟೇ ಹೊಲ ಇದ್ದಿರ್ತಾವ. ನಾವು ಮನೆಗೆ ನಾವು ಜಾಗದಾಗ ಒಂದೊಂದು ಮಾರ್ಕ್ ಬಿಟ್ಟಿರ್ತೀವಿ, ಅವ್ರು ಬರೀ 6 ಇಂಚು ಮಾತ್ರ ಬಿಟ್ಟಿರ್ತಾರೆ. ನಮ್ಮ ಮನೆ ಸುತ್ತಮುತ್ತ 6 ಇಂಚಿನಾಗ ಒಂದು ಅದಾಗ ಸುತ್ತಮುತ್ತ ತೊಗರಿ ಬೆಳೆದಿರ್ತಾರ. ತೊಗರಿಯಾಗಿ ಆ ತೊಗರಿ ಆಗಿರ್ತಕ್ಕಂಥ ಮಾರ್ಕಸನ ಅವರ ಜೀವನ ಮಾಡ್ತಿರ್ತಾರೆ. ಅವ್ರಿಗೆ ಹೊತ್ತಾಗ ಹೋದ್ರು ಬರೀ ಇಷ್ಟೇ ಹೊತ್ತಾಗ 5 ಇದ್ರ ಮೆಂತಿ ಕೊತ್ತಂಬರಿ ಇರ್ತಾವ, 5 ಮೆಂತೆ ಇರ್ತಾವ, 5 ಸ್ವಲ್ಪ ಪಾಲಕ್ ಇರ್ತದೆ, ಹಿಂಗೆ ಇರ್ತದೆ. ಅವ್ರ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಬೇರೆ. ಅವರು ದಿನಕ್ಕೆ 500-1000 ಹಿಂಗೆ ರೊಕ್ಕ ಬರ್ತಕ್ಕಂಥ ವ್ಯವಸ್ಥೆಗೆ ಅವರು ಬೆಳವಣಿಗೆ ಮಾಡ್ತಾರೆ. ನಾವು ಲಕ್ಷಾಂತರ ಒಮ್ಮೆ ಬರಲಿ ಅಂತ ನಾವು ಮಾಡ್ತಿರ್ತೀವಿ. ಅದಕ್ಕೆ ನಮಗೆ ಏಕದಮ್ ಒಂದು ಸಲ ಲಾಸ್ ಆಗ್ತದೆ, ಒಂದ್ಸಲ ಲಾಭ ಆಗ್ತದೆ. ಅದಕ್ಕೆ ಅವ್ರು ಮುಂದುವರಿತಾ ಇದ್ರೆ ನಾವು ಹೇಗೆ ಬೀಳ್ತೇವೆ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಏನಾದ್ರು ಅತಿ ಶ್ರೀಮಂತರು ಇದ್ರಿ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಮ್ಮ ವಿಶಾಲವಾದ ಭೂಮಿ ಇದೆ, ವಿಶಾಲವಾದ ಎಲ್ಲ ರೀತಿಯಿಂದ ಭಗವಂತ ಪಟ್ಟಿರ್ತಕ್ಕಂಥ ಸಕಲ ಸೌಲಭ್ಯ ಅದ. ಆ ಬಳಕೆ ಮಾಡೋ ಸಂದರ್ಭ ಏನೋ ಸಣ್ಣ ಪುಟ್ಟ ನ್ಯೂನ್ಯತೆವ ಆ ನ್ಯೂನ್ಯತೆ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಳ್ಳೆಯ ಒಂದು ರೀತಿಯಲ್ಲಿ ಬೆಳವಣಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳೋದು. ಸರ್ಕಾರಿ ವ್ಯವಸ್ಥೆಯಲ್ಲಿ ಇನ್ನಿತರ ತೋಟಗಾರಿಕೆ ಆಗಿರ್ಬೋದು, ನಮ್ಮದು ರೇಷ್ಮೆ ಇಲಾಖೆ ಆಗಿರ್ಬೋದು. ರೇಷ್ಮೆ ಇಲಾಖೆಯಲ್ಲಿ ಅವ್ರನ್ನೂ ನಾಟಿ ಮಾಡೋಕೆ ದುಡ್ಡು ಕೊಡ್ತಾ ಇದ್ದಾರೆ. ಯಾರು ನಾಟಿ ಮಾಡ್ತಾರೆ ಅವರಿಗೆ ನಾವು ಅವೆಲ್ಲ ಒಂದು 25 ವರ್ಷ ನಮ್ಗೆ ಆಳಂತ ನಂಬರ್ ನಮಗೆ ನಮ್ಮ ರಾಜ್ಯದಲ್ಲಿಯೇ ನಂಬರ್ 1 ಇದು. ನಮ್ಮ ರಿಸೋರ್ಸ್ ನಮ್ಮ ರೇಷ್ಮೆ ಸಂಸ್ಥೆ ಮೈಸೂರು ಕಾಯ್ದೆ
ಮೈಸೂರು ಆಗ ಸೆಕೆಂಡ್ ಇದ್ದರೆ ನಮ್ಮ ಕಡಗಂಚಿ ಐತಿ ಸಂಶೋಧನಾ ಕೇಂದ್ರ ಇದ್ದಿರ್ತಕ್ಕಂಥ 20 ವರ್ಷದಿಂದ ಅಷ್ಟೊಂದು ಶ್ರೀಮಂತ ಆಗಿರ್ತಕ್ಕಂಥ ಆಳದ ತಾಲೂಕಂತದ್ದು ಹೆಚ್ಚಿನ ಒಂದು ರೇಷ್ಮೆ ಬೆಳಿತಕ್ಕಂಥ ಇದ್ದೀವಿ. ಇವತ್ತು ನಾವು ಸ್ವಲ್ಪ ಅಲ್ಲಿ ಎಲ್ಲೋ ಬೆಳೆ ಅಡಿಕೆ ಸ್ಟಾರ್ಟ್ ಇದೆ. ಬಟ್ ಹಳ್ಳಿ ಸಂಘ ಗ್ರಾಮ ಪಂಚಾಯತಿ ಬೋರ್ಣಿಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುನ್ನೋಡಿದ್ದು ನಮ್ಮದು 9 ಪ್ಲಾಂಟೇಶನ್ ಇದ್ದಾವೆ. ಒಟ್ಟು 45-50 ಪ್ಲಾಂಟೇಶನ್ ಇದ್ದಾವೆ. ಏನಿಲ್ಲ 300 ಎಕರೆ ರೇಷ್ಮೆ ಐತಿ. ಅದಕ್ಕೆ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ತೋರಿ. ಅವಾಗ ನಾವು 25 ವರ್ಷದಿಂದ ರೇಷ್ಮೆ ಧಾರಣೆ ಇದ್ದಿರ್ತಕ್ಕಂಥ 100 ರೂಪಾಯಿ, 80 ರೂಪಾಯಿ, 120 ರೂಪಾಯಿ, 200 ಎಕರೆ ಭಾಳ ಖುಷಿದಾಗಿರ್ತೀವಿ. ಇವತ್ತು ಸರಾಸರಿಯಾಗಿನೇ 700-800 ರೂಪಾಯಿ ಐತಿ ಆಗಿಂದಕ್ಕೆ ಈಗಿಂತ. ಅವಾಗ ಒಂದು ಹನಿ ನೀರು ಬಿತ್ತಂದ್ರೆ ಎಷ್ಟು ಮಾಡೋ ಸಾಯ್ತಕ್ಕಂಥ ಇವತ್ತೆಲ್ಲ ಟೆಕ್ನಿಕಲ್ ಎಲ್ಲ ತಾಂತ್ರಿಕ ಅಂಶ ಬೇರೆ ಬೇರೆ ಬಂದಿಲ್ಲ. ಅದು ಯಾವುದೇ ಹೊಳಗಳು ಸಾಯ್ತಕ್ಕಂಥ ಇವತ್ತು ಕಟ್ ಮಾಡಿ ಬೆಳೀತಕ್ಕಂಥ ವ್ಯವಸ್ಥೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ರಿ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇಲ್ಲೆಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆರೆಗಳಿದ್ದಾವ, ತೋಟಗಾರಿಕೆ ಇದ್ದಾರ, ಬೇರೆ ಸಂಪತ್ತು ಭರಿತವಾದ ಭೂಮಿ ಅದ, ನೀರಿನ ವ್ಯವಸ್ಥೆ ಅದ. ಆ ವ್ಯವಸ್ಥೆ ನಾವು ಚೆನ್ನಾಗಿ ಬಳಕೆ ಮಾಡ್ಕೊಂಡಾಗ ಮಾತ್ರ ನಾವು ಆರ್ಥಿಕವಾಗಿ ಸಬಲ ಆಗ್ತೀವಿ. ಆಟೋಮೆಟಿಕ್ ನಮ್ಮ ಗ್ರಾಮ ಆಗಿರ್ತೀವಿ, ನಾವಾಗಿರ್ಬೇಕು, ಎಲ್ಲರೂ ಒಂದು ಆರ್ಥಿಕವಾಗಿ ಮೇಲ್ದರ್ಜೆಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ತಾವೆಲ್ಲರೂ ನನ್ನ 2 ಮಾತು ಕೇಳಿ ತಮಗೆಲ್ಲರೂ ಧನ್ಯವಾದಗಳು. 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಹಾಗೂ 15ನೇ ಹಣಕಾಸು ಯೋಜನೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಆಳಂದ ತಾಲೂಕಿನ ಸಂಯೋಜಕರಾಗಿರ್ತಕ್ಕಂಥ ಶ್ರೀಮಂತ್ ಧನ್ನಿ ಸರ್ ಅವರಿಗೂ ಹಾಗೂ ಬೆಳ್ಳೂರು ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಬೆಳ್ಳೂರು ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಒಂದು ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಮೇಡಮ್ ಕೂಡ ಒಂದು ಸಂದರ್ಭದಲ್ಲಿ ನೆಲ್ಲೂರು ಗ್ರಾಮಸ್ಥರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೂ, ಗ್ರಾಮ ಪಂಚಾಯತಿಯ ಸದಸ್ಯರಿಗೂ, ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವರಿಗೂ ಹಾಗೂ ಈ ಒಂದು ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನೆಲ್ಲೂರು ಗ್ರಾಮಸ್ಥರಿಗೂ ಕೂಡ ಬೆಳ್ಳೂರು ಗ್ರಾಮ ಪಂಚಾಯತಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ